ಹಾಯ್ ಫ್ರೆಂಡ್ಸ್, ನಮಸ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ರಿಗೂ ನನ್ನ ಚಾನಲಿಗೆ ಸ್ವಾಗತ. ನಾನು ಲತಾ ಅಂತ ಫ್ರೆಂಡ್ಸ್. ನಾನಿವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಆಚೆ ಹೋಗೋಣ, ಸ್ವಲ್ಪ ಓಡಾಡ್ಕೊಂಬರೋಣ, ತುಂಬ ದಿನ ಆಯಿತು ಆಚೆ ಹೋಗಿ ಅಂತ ಹೊರಟಿದ್ದೀವಿ. ನಮ್ಮ ಮನೆಯವರು, ನನ್ನ ಮಗ ಎಲ್ಲ ನಮ್ಮ ಮಗ ಕಾಲೇಜ್ಗೆ ಹೋಗಿದ್ದಾನೆ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಹಾಗಾಗಿ ಬೆಳಗ್ಗೆ ವಾಂಗಿಬಾತ್ ಮಾಡಿದ್ದೆ. ತಿಂದ್ಬಿಟ್ಟು ಆಚೆ ಹೋಗ್ಬಿಟ್ಟು ಬರೋಣ ಅಂತ ಕೆಲಸ ಎಲ್ಲ ಮುಗಿಸಿ ಹೊರಟಿದ್ದೀನಿ ಇವಾಗ ನನ್ನ ಫ್ರೆಂಡ್ ಮನೆಗೆ. ನನ್ನ ಫ್ರೆಂಡ್ ಮನೆಗೆ ಹೋಗೋದು ಬೇಡ, ಹಂಗೆ ಅವರು ನೆಲಮಂಗ್ಲಕ್ಕೆ ಬರ್ತಾರೆ, ನಾನು ಈ ಕಡೆಯಿಂದ ಹೋಗೋಣ ಅಂತ ಯೋಚನೆ ಮಾಡಿ ಫೋನ್ ಮಾಡಬೇಕೀಗ. ರೆಡಿಯಾಗಿದ್ದರೆ ಹಾಗೆ ಬನ್ನಿ ಅಂತ. ಮತ್ತೆ ಫ್ರೆಂಡ್ ಮನೆಗೆ 1 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ, ಅಲ್ಲಿಂದ ನಡ್ಕೊಂಡೋಗಿ ಮತ್ತೆ ಹೋಗೋಕೆ ಟಯರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ಲಾಕ್ ಮಾಡಿ ಮನೇನೋ ಹೊರಟಿದ್ದೀನಿ. ಇದು ನಮ್ಮ ಎದುರುಗಡೆ ಮನೆ ಪಾಪು ಇದ್ದಾಳೆ ಒಬ್ಬಳು, ತುಂಬ ಸಖತ್ ಚೆನ್ನಾಗಿ ಮಾತಾಡ್ತಾಳೆ. ಒಂದಿನ ಯಾವಾಗಾದರೂ ಫುಲ್ ಅವಳು ಮಾತಾಡೋದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಅದು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡು ನಿಂತಿಲ್ಲ. ಸ್ಕೂಲ್ಗೆ ಹೋಗ್ತಾನೆ, ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ಲು. ಮತ್ತು ಯಾಕೆ ಬ್ಯಾಗ್ ಹಾಕ್ಕೊಂಡಿದ್ದೆ ಅಂದರೆ ಸುಮ್ಮನೆ ಹಾಕ್ಕೊಂಡಿದ್ದೀನಿ ಅಂತಿದ್ಲು. ಏನು ತಿಂಡಿ ತಿಂದೆ ಅಂತ ನನ್ನೇ ಕೇಳ್ತಾ ಇದ್ಲು. ನಾನು ವಾಂಗಿಬಾತ್ ತಿಂದೆ ಕಣಮ್ಮ, ನೀನೇನು ತಿಂದೆ ಅಂದೆ. ನಾನು ಉಪ್ಪಿಟ್ಟು ತಿಂದೆ ಅಂತ ಹೇಳ್ತಾ ಇದ್ಲು. ಅದನ್ನು ಅವಳಿಗೆ ಬಾಯಿ ಮಾಡಿಬಿಟ್ಟು ಚಾಕಿ ತರ್ತೀನಿ ಅಂತೇಳಿ ಹೊರಟು ಅವರು ನೆಲಮಂಗ್ಲಕ್ಕೆ ಬಂದಿದ್ದರು. ಈ ಕಡೆಯಿಂದ ನಾನು ಹೋಗಿ ಫಸ್ಟು ಡ್ರೆಸ್ ನೋಡೋಣ ಅಂತೇಳ್ಬಿಟ್ಟು ನೆಲಮಂಗ್ಲದಲ್ಲಿ ಪೇಟೆ ಬೀದಿ ಅಂತ ಇದೆ, ಅಲ್ಲಿಗೆ ಹೋದ್ವಿ ಡ್ರೆಸ್ ನೋಡೋಕ್ಕೆ ಅಂತ. ನೋಡಿ, ಇದೆಲ್ಲನೂ ಸ್ಟಿಚ್ ಮಾಡಿಸ್ಬೇಕು. ಆ ಪೀಸ್ಗಳಷ್ಟೇ ಇವು ಸ್ಟಿಚ್ ಮಾಡಿಸೋವು. ರೆಡಿ ಡ್ರೆಸ್ಗಳು ಬೇರೆ ಇದ್ದಾವೆ. ಇವು ಪೀಸ್ಗಳು ನೋಡೋಣ, ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ನೋಡಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಗ್ರ್ಯಾಂಡಾಗಿರೋವು ಇದ್ದಾವೆ, ಸಿಂಪಲ್ಲಾಗಿರೋವು ಇದ್ದಾವೆ ಫ್ರೆಂಡ್ಸ್, ಚೆನ್ನಾಗಿದ್ದಾವೆ ನೋಡಿ. ಅಲ್ಲಿಂದ ಕಾಸ್ಟು ಕಮ್ಮಿ ಇದೆ ಅವ್ರ ಹತ್ರ, ತುಂಬ ಚೆನ್ನಾಗಿ ಕಮ್ಮಿ ಬೆಲೆಗೂ ಕೊಡ್ತಾರೆ ಅವರು. ಹಾಗಾಗಿ ಎಲ್ಲ ನೋಡಿಕೊಂಡು ನಾನು ನನ್ನ ಇನ್ನೊಬ್ಬ ಫ್ರೆಂಡ್ ವಿಡಿಯೋ ಮಾಡ್ತಿದ್ದಾರೆ ಅವರು. ಇವರು ನೋಡಿಕೊಂಡು ಬಂದ್ವಿ. ಸರಿ, ಡ್ರೆಸ್ ಪೀಸ್ ಏನು ಬೇಡ, ರೆಡಿ ಡ್ರೆಸ್ ತೊಗೊಳ್ಳೋಣ, ಒಂದೊಂದು ಸ್ಯಾರಿ ನೋಡೋಣ ಅಂತೇಳ್ಬಿಟ್ಟು ಸ್ಯಾರಿನೂ ನೋಡ್ತಾ ಇದ್ದೀವಿ. ಸ್ಯಾರಿ ನೋಡಿದ್ವಿ. ಸ್ಯಾರಿ ನೋಡಿ, ಒಂದೊಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ಆಲ್ರೆಡಿ ಇವೆಲ್ಲ ನಮ್ಮ ಹತ್ರ ಇದ್ದಾವೆ ಸ್ಯಾರಿಗಳು. ನೋಡೋಣ ನ್ಯೂ ಪ್ಯಾಟರ್ನ್ ಯಾವುದಾದ್ರೂ ಇದ್ದರೆ ತೋರಿಸಿ ಅಂತ ಕೇಳಿದ್ವಿ ಅವರನ್ನು. ಅದಕ್ಕೆ ಅವರು ಆಯಿತು, ನ್ಯೂ ಪ್ಯಾಟರ್ನ್ ತೋರಿಸ್ತೀನಿ, ಫಸ್ಟ್ ಇದ್ರಲ್ಲಿ ನೋಡಿ ಯಾವ್ದಾದ್ರು ಸೆಲೆಕ್ಟ್ ಆದರೆ ತೊಗೊಳಿರಂತೆ ಅಂದರು. ಚೆನ್ನಾಗಿದ್ವು ಎಲ್ಲ ಸ್ಯಾರಿಗಳು ಮಾತ್ರ. ತುಂಬ ಕಮ್ಮಿನೂ ಇದೆ ಕಾಸ್ಟು, ಚೆನ್ನಾಗಿದೆ ಆ್ಯಕ್ಚುಲಿ. ಅದರಲ್ಲಿ ಇರೋದಕ್ಕಿಂತ ಸ್ವಲ್ಪ ಕಮ್ಮಿನೇ ಮಾಡಿ ಕೊಡ್ತಾರೆ ಫಿಕ್ಸೆಡ್ ರೇಟಿಗಿಂತ. ಬಾರ್ಗಿನ್ ಮಾಡ್ಬೋದು, ಫಿಕ್ಸೆಡ್ ರೇಟ್ ಏನಿಲ್ಲ ಇಲ್ಲಿ. ಕೆಲವು ಅಂಗಡಿ ಫಿಕ್ಸೆಡ್ ಇದೆ, ಬಟ್ ನಾವಿಲ್ಲಿ ಬಂದ್ವಿ, ಚೆನ್ನಾಗಿತ್ತು ನೋಡಿ. ಇದು ನನ್ನ ಸ್ಯಾರಿ ತೊಗೊಂಡ್ವಿ, 3 ಜನ ಒಂದೇ ಪ್ಯಾಟ್ರನಲ್ಲಿ ಬೇರೆ ಬೇರೆ ಕಲರ್ ತೊಗೊಂಡ್ವಿ ನೋಡಿ. ಇದು ಲಾಂಗ್ ಕುರ್ತಾ, ತುಂಬ ಲಾಂಗ್, ನಮಗೆ ನಾವೇ ಕುಳ್ಳ ಇದ್ದೀವಿ ಅಂತ ಯೋಚನೆ ಮಾಡಿ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಬಂದ್ವಿ. ಅಲ್ಲಿಂದ ಬರ್ತಾ ಮನೆಗೆ ಬರೋಣ ಅಂತ ಬಂದ್ವಿ. ಅಲ್ಲಿ ಕಡಲೆ, ಇದು ಗೊತ್ತಾ, ನೆಲಗಡಲೆ ಅಂತಾರಲ್ಲ, ಹಸಿ ಕಡಲೆ ಚೆನ್ನಾಗಿರುತ್ತೆ ತಿನ್ನೋಣ ಅಂದ್ಬಿಟ್ಟು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಫ್ರೆಂಡ್ ಮನೇಲಿ ಊಟ ಮಾಡಿಬಿಟ್ಟು ಮತ್ತೆ ನಾಳೆ ಸಂಜೆ ಆಗ್ತಾ ಬಂದಿತ್ತು. ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ನನ್ನ ಫ್ರೆಂಡು ಮತ್ತು ಅವ್ರ ಮಗಳು ಇಬ್ಬರೂ ಸ್ವಲ್ಪ ದೂರ ಬಿಟ್ಟು ಬರ್ತೀವಿ ಅಂತ ಬಂದರು. ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಕರ್ಕೊಂಬರೋಕ್ಕೆ, ಅಷ್ಟೊತ್ತಿಗೆ ನನ್ನ ಮಗ ಬಂದುಬಿಡ್ತಾನೆ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟೆ. ಅಷ್ಟು ಅಲ್ಲಿ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ, ಅದನ್ನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವಳಿಗೆ ಡ್ಯಾನ್ಸ್ ಮಾಡಿ ಅಂದರೆ ನಾನು ಹಿಂಗೆ ಮಾಡಲ್ಲ, ಇನ್ನೊಂದು ದಿವಸ ಮಾಡ್ತೀನಿ ಆಂಟಿ ಅಂತ ಹೇಳಿ, ಸರಿ ಸನ್ಸೆಟ್ ತೋರಿಸು, ಅದನ್ನು ವಿಡಿಯೋ ಮಾಡ್ತೀನಿ ಅಂದೆ. ಹಾಗಾಗಿ ಸನ್ಸೆಟ್ ತೋರಿಸ್ಕೊಂಡು ನಿಂತ್ಕೊಂಡಿದ್ಲು ಹಂಗೇ ನೋಡಿ. ಚೆನ್ನಾಗಿದೆ, ಸಖತ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಯೋಗ ಎಲ್ಲ ಮಾಡ್ತಾಳೆ. ವಿಡಿಯೋ ಸ್ವಲ್ಪ ಹಾಕಿದ್ದೀನಿ ನಾನು, ನೋಡೋಣ ಮುಂದೆ ಒಳ್ಳೊಳ್ಳೆ ಡ್ಯಾನ್ಸ್ ಮಾಡಿಸಿ ಹಾಕೋಣ ಅಂದ್ಕೊಂಡಿದ್ದೀನಿ ಅವಳ ಹತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಸನ್ಸೆಟ್ಟು. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಬಂದ್ವಿ. ಇದೇನು ಗಿಡ ಅಂತ ನನಗೂ ಗೊತ್ತಾಗಲಿಲ್ಲ, ಬಟ್ ಹೂವು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು, ಏನು ಸೂಪರಾಗಿದೆ ನೋಡಿ. ಹೂವು ಅದು ಎಲ್ಲ ಮೊಗ್ಗು, ಒಂಥರ ಕಲರ್ ಆರೆಂಜ್ ಕಲರ್ ಇರೋದು ಮೊಗ್ಗು, ಇದು ಯೆಲ್ಲೋ ಕಲರ್ ಹೂವು ಬಿಟ್ಟಿದೆ ನೋಡಿ, ಏನು ಚೆನ್ನಾಗಿದೆ ಅಂತ. ಇವತ್ತಿನ ಲಾಗ್ ಮುಗೀತು ಫ್ರೆಂಡ್ಸ್. ಮತ್ತು ನಾಳೆದ್ದು ಲಾಗುನೂ ಕಂಟಿನ್ಯೂ ಮಾಡೋಣ ಇದರಲ್ಲಿ ಅಂತ ಯೋಚನೆ ಮಾಡಿದ್ದೀನಿ ನೋಡಿ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದೆ ನಾನು. ಮನೆಗೆ ಹೋಗಿ ನೆಕ್ಸ್ಟ್ ಡೇ, ಅವತ್ತು ಮಾಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಸಾಕಾಗಲಿಲ್ಲ. ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೆಕ್ಸ್ಟ್ ಡೇನೂ ಬೆಳಗ್ಗೆಯಿಂದನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ತುಂಬ ಕೆಲಸ ಇತ್ತು ಅಂತ. ಮಾಲ್ದಷ್ಟೇ ಮಾಡ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು. ವಿಡಿಯೋನ ನೋಡಿ ಪ್ಲೀಸ್ ಎಲ್ರೂ. ಮಾಲ್ಗೆ ಹೋಗೋಣ ಅಂತ ಹೊರಟ್ವಿ. ಮಾಲಿಗೆ ಬಂದರೆ ಟೈಮ್ ನಾವು ಬರೋಷ್ಟೊತ್ತಿಗೆ 2:30 ಆಗಿಬಿಟ್ಟಿತ್ತು. ಆಮೇಲೆ ನೋಡೋಣ ಯಾವ್ದಾದ್ರು ಫಿಲಮ್ ಬೇಗ ಸ್ಟಾರ್ಟ್ ಆದರೆ ನೋಡೋಣ ಅಂತೇಳಿ ಕೇಳೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಫಿಲಮ್ ಆಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು 1:30ಗೆ. ಮತ್ತು ನೆಕ್ಸ್ಟ್ ಶೋ 4:15 ಅಂತ ಹೇಳಿದ್ರು. ಮತ್ತು ನಾವು 4:15 ಶೋ ನೋಡಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಮನೆಗೆ ನೈಟು 8 ಗಂಟೆ ಆಗಿಬಿಡುತ್ತೆ. ಬೇಡ, ಅಷ್ಟೊತ್ತಿಗೆ ಮನೆಯವರೆಲ್ಲ ಬಂದಿರ್ತಾರೆ, ಬೈತಾರೆ. ಇನ್ನೊಂದು ದಿನ ಯಾವತ್ತಾರು ಬೇಗನೆ ಬಂದುಬಿಡೋಣ ಅಂತೇಳ್ಬಿಟ್ಟು ಫಿಲಮ್ ನೋಡಲಿಲ್ಲ ಫ್ರೆಂಡ್ಸ್, ಲೇಟ್ ಆಗಿಬಿಡುತ್ತೆ, ಟೈಮಿಂಗ್ ಸಜೆಸ್ಟ್ ಆಗೋಲ್ಲ ಅಂತೇಳ್ಬಿಟ್ಟು ಕಾಮಿಡಿ ಫಿಲಮ್ ಮತ್ತು RRR ಚೂಮ್ ಅಂತ ನೋಡೋಣ ಅಂತ ಹೋಗಿದ್ವಿ. ಆಗಲಿಲ್ಲ, ವಾಪಸ್ ಬಂದ್ವಿ. ಅಲ್ಲಿಂದ ಹೋಗ್ಲಿ ಮಾಲ್ಗಾದರೂ ಬಂದಿದ್ದೀವಲ್ವ, ಡ್ರೆಸ್ಗಳು ನೋಡೋಣ, ಮತ್ತು ಹಾಗೇ ಇದನ್ನು ತೊಗೊಳ್ಳೋಣ, ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತೇಳ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದ್ವಿ. ಇವಾಗ ಮಾಲಿಗೆ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದ್ವಿ. ಐಸ್ ಕ್ರೀಮ್ ತೊಗೊಂಡ್ವಿ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿನ್ನೋಣ ಅಂತ ನೋಡಿ. ನಾನು ಚಾಕೋಬಾರ್ ತೊಗೊಂಡೆ, ಅವರೆಲ್ಲರೂ ಕೋನ್ ಐಸ್ ಕ್ರೀಮ್ ತೊಗೊಂಡ್ರು. ತುಂಬ ಚೆನ್ನಾಗಿತ್ತು ಚಾಕೋಬಾರು.
ಅವ್ರು ಕೋನ್ ಐಸ್ ಕ್ರೀಮ್ ತೊಗೊಂಡ್ರು, ವೆನಿಲಾ ಫ್ಲೇವರ್ ತೊಗೊಂಡ್ರು. ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ. ಸ್ವಲ್ಪ ತಿಂದ್ಬಿಟ್ಟು ಅವರು ಬಿಸಾಕಿದ್ರು ಚೆನ್ನಾಗಿಲ್ಲ ಅಂತ. ಅಷ್ಟು ಆ ಥರ ಚೆನ್ನಾಗಿರಲಿಲ್ಲ, ಏನೋ ಒಂಥರ ವೆನಿಲಾ ಫ್ಲೇವರೇ ಇರಲಿಲ್ಲ ಅದು, ಆ ಥರ ಇತ್ತು. ನಾನು ಚಾಕೋಬಾರ್ ಚೆನ್ನಾಗಿತ್ತು, ನಾನು ತಿಂದೆ. ಅವರಿಬ್ಬರು ತೊಗೊಂಡು ಬೇಡ ಸ್ವಲ್ಪ ತಿಂದ್ಬಿಟ್ಟು ಯಾಕೋ ಚೆನ್ನಾಗಿಲ್ಲ ಫ್ಲೇವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂದು ಅದನ್ನು ಇದು ಮಾಡಿದ್ರು. ನೋಡಿ ಸ್ವಲ್ಪನೇ ತಿಂತಿದ್ದಾರೆ, ಬಟ್ ಅಷ್ಟು ಚೆನ್ನಾಗಿಲ್ಲ ಅದು. ಚಾಕೋಬಾರ್ ಮಾತ್ರ ನಾನು ತಿಂದೆ ಪೂರ್ತಿ. ಅಲ್ಲಿಂದ ನೋಡೋಣ ಹೆಂಗೋ ಮಾಲಿಗೆ ಬಂದಿದ್ದೀವಲ್ಲ ಅಂತೇಳ್ಬಿಟ್ಟು ಡ್ರೆಸ್ ನೋಡೋಣ ಅಂತ ಹೋದೆ. ಡ್ರೆಸ್ಗಳು ನೋಡೋಣ ಅಂತ ಹೋದ್ವಿ. ಇರಿ ಡ್ರೆಸ್ ತೋರಿಸ್ತೀನಿ ಒಂದು ನಿಮಿಷ. ಐಸ್ ಕ್ರೀಮ್ ತಿಂತಾನೇ ಇದ್ದಾರೆ ಇನ್ನವರು, ನಾನು ತಿಂದು ಮುಗಿಸ್ದೆ. ಅಲ್ಲಿಂದ ಹೋದ್ವಿ ಡ್ರೆಸ್ ನೋಡೋಣ ಅಂತ. ಅಲ್ಲಿ ಏನು ಅಷ್ಟು ನಮಗೆ ಟಾಪ್ಗಳೇನು ಇಷ್ಟ ಆಗಲಿಲ್ಲ. ಅಂದರೆ ಕಮ್ಮಿನೇ ಇದೆ ಬೆಲೆ, ಬಟ್ ಕೆಲವೊಂದು ಚೆನ್ನಾಗಿದ್ವು, ಕೆಲವೊಂದು ಏನು ಅಷ್ಟು ಇಷ್ಟ ಆಗಲಿಲ್ಲ. ತೋರಿಸ್ತೀನಿ ರೀ ಫ್ರೆಂಡ್ಸ್ ನಿಮಗೀಗ. ಮಾಲ್ಗೆ ಹೋಗಿ ಇನ್ನೇನು ಹಂಗೆ ಬರೋದು ಅಂತ ಒಂದೆರಡು ಟಾಪ್ಗಳು ನೋಡೋಣ ಅಂತ ಹೋದ್ವಿ. ನೋಡಿ ಡ್ರೆಸ್ಗಳು ಹೆಂಗಿದ್ದಾವೆ ಅಂತ. ಚೆನ್ನಾಗಿದ್ದಾವೆ, ಬಟ್ ಕೆಲವೊಂದು ನಮ್ಗೆ ಇಷ್ಟ ಆದವು, ಕೆಲವೊಂದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಕಮ್ಮಿನೇ ಇದೆ ಬೆಲೆ, ಪರವಾಗಿಲ್ಲ ತೊಗೋಬೋದು, ಚೆನ್ನಾಗಿದ್ದಾವೆ. ಶಾರ್ಟ್ಸ್ ಟಾಪ್ಗಳಂತೂ ಮಕ್ಕಳಿಗೆಲ್ಲನೂ ಚೆನ್ನಾಗಿದ್ದಾವೆ, ಮತ್ತು ಕಾಲೇಜ್ ಹುಡುಗರಿಗೆಲ್ಲ ತುಂಬ ಚೆನ್ನಾಗಿದ್ದಾವೆ ಶಾರ್ಟ್ ಟಾಪ್ಗಳೆಲ್ಲ ಚೆನ್ನಾಗಿ